ಕೂಡ್ಲಿಗಿ ತಾಲೂಕಿನಲ್ಲಿ ಜಮೀರ್ ಅಹಮದ್ ಅವರ ಪರವಾಗಿ ದೊಡ್ಡ ಮಟ್ಟದ ಕೂಗು ಕೇಳಿಬಂದಿದೆ. ಕೂಡ್ಲಿಗಿಯ ಎಲ್ಲಾ ಸಮಾಜದ ಯುವಕರು ಮತ್ತು ಪ್ರಮುಖ ನಾಯಕರು ಒಂದಾಗಿ ಸಭೆ ಸೇರಿ ಜಮೀರ್ ಅಹಮದ್ ಅವರನ್ನ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆಂದು ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಸೈಯದ್ ಶಕೂರ್ ಅವರು ಮಾತನಾಡಿ, ಜಮೀರ್ ಅಹಮದ್ ಅವರು ಬಡವರ ಆಶಾಕಿರಣ, ಸದಾ ಹಸನ್ಮುಖಿಯಾಗಿ ಎಲ್ಲರನ್ನ ಪ್ರೀತಿಸುವ ವ್ಯಕ್ತಿತ್ವ ಅವರದ್ದು. ಜೊತೆಗೆ ಅಪಾರ ದಾನ ಧರ್ಮ ಮಾಡುವ ಮೂಲಕ ಎಲ್ಲಾ ಸಮಾಜದ ಯುವಕರ ಕಣ್ಮಣಿಯಾಗಿದ್ದಾರೆ ಎಂದು ಹಾಡಿ ಹೋಗಲಿದ್ದಾರೆ. ಎಲ್ಲಾ ವರ್ಗದವರನ್ನ ಒಗ್ಗೂಡಿಸಿಕೊಂಡು ಹೋಗುವ ಜಮೀರ್ ಅವರಂತಹ ರಾಜಕಾರಣಿಗೆ ಉನ್ನತ ಹುದ್ದೆ ಸಿಗಬೇಕು ಎಂದು ಕೂಡ್ಲಿಗಿ ಯುವ ಪಡೆಯಿಂದ ಪಟ್ಟು ಹಿಡಿದಿದೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಎಲ್ಲ ಸಮಾಜದ ಮುಖಂಡರು ಇವತ್ತು ಒಂದು ಸಭೆ ಮಾಡಿದ್ವಿ ಅಷ್ಟೇ. ಈ ಸಭೆ ಮೂಲಕ ಏನು ಹೇಳಕತ್ತೀವಿ ಅಂದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಿಗೂ ಹಾಗೂ ಹಿರಿಯ ಮುಖಂಡರಿಗೆ ಒಂದು ರಿಕ್ವೆಸ್ಟ್ ಮಾಡಕತ್ತೀವಿ. ರಿಕ್ವೆಸ್ಟ್ ಏನಂದರೆ, ನಮ್ಮ ಮಾನ್ಯ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೇಳಿ. ಯಾಕಂದರೆ ಪಕ್ಷಕ್ಕೋಸ್ಕರ ಅವರು ಹಗಲು ರಾತ್ರಿ ಎಲ್ಲ ದುಡಿದಿದ್ದಾರೆ. ಯಾವಾಗೆಲ್ಲರೂ ಯಾವುದಾದ್ರು ಒಂದು ಮಸೀದಿಗಿರಲಿ, ದೇವಸ್ಥಾನಕ್ಕಿರಲಿ, ಯಾವುದಾದ್ರು ಬಡವರಿಗಿರಲಿ, ಯಾವುದೇ ಥರ ಸಮಸ್ಯೆ ಇದೆ ಅಂದರೆ ಮೊದಲೇ ಅವರು ಎಲ್ಲರಿಗಿಂತ ಮುಂಚೆ ಬರೋದು ಅವರೇ, ಜಮೀರ್ ಅಹಮದ್ ಖಾನ್ ಸಾಹೇಬರು. ಆದ ಕಾರಣ ಜಮೀರ್ ಸಾರು ಮಾಸ್ ಲೀಡರು, ನಮ್ಮ ಮುಸ್ಲಿಮ್ಸ್ ಅವರಿಗೆ ದಯವಿಟ್ಟು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕಂತ ಎಲ್ಲರೂ ವಿನಂತಿಸ್ತಿದ್ದೇವೆ. ಹಾಗೂ ಅವರು ಸ್ಟಾರ್ ಪ್ರಚಾರಕರು, ಅವರಿಗೆ ಸೈಡ್ಲೈನ್ ಮಾಡುತ್ತಿದ್ದಾರೆ. ದಯವಿಟ್ಟು ಅದು ಕಣ್ಗಣಿಸಿ ಅವರಿಗೆ ಡೆಪ್ಟಿ CM ಮಾಡಬೇಕಂತ ವಿನಂತಿಸಿದ್ದೇನೆ.